ಗುರುಮಿಟ್ಕಲ್ ತಾಲೂಕಿನ ದುಪ್ಪಲಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ, ಪೈಪ್ಲೈನ್ ಕೂಡ ಇಲ್ಲ. ರಸ್ತೆ ಇಲ್ಲ, ಚರಂಡಿ ಸ್ವಚ್ಛತೆ ಇಲ್ಲ. ಪಿಡಿಒ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ರಸ್ತೆಯ ಮೇಲೆ ನೀರು ನಿಂತಿವೆ. ಜನರು ಓಡಾಡುವುದಕ್ಕೆ ತೊಂದರೆಯಾಗಿದೆ. ಅದಾದ ಕಾರಣ ಕೆಆರ್ಎಸ್ ಪಕ್ಷದ ವತಿಯಿಂದ ಬಸಲಿಂಗಪ್ಪ ಯಾದಗಿರಿ ತಾಲೂಕು ಅಧ್ಯಕ್ಷರು ನೀರಿನಲ್ಲಿ ಕುಳಿತು ಅಧಿಕಾರಿಗಳಿಗೆ ಧಿಕ್ಕಾರ, ಗುರುಮಿಟ್ಕಲ್ ಮತಕ್ಷೇತ್ರದ ಶರಣಗೌಡರವರಿಗೆ ಧಿಕ್ಕಾರ ಎಂದು ಕೂಗಿದ್ದಾರೆ. ಕಡೆಗೆ ಪಂಚಾಯಿತಿಯಲ್ಲಿ ಪಿಡಿಒ ಹಾಗೂ ಅಧಿಕಾರಿಗಳು ಸರಿಯಾಗಿ ಪಂಚಾಯಿತಿಗೆ ಬರ್ತಾ ಇಲ್ಲ. ಸಿಇಒರವರು ಗ್ರಾಮಕ್ಕೆ ಬಂದು ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಕೇಳಿದ್ದಾರೆ. ಏನು ನೀರು ಹಾಕುಂತ್ರೆ? ಹೌದು, ರಸ್ತೆ ನೀವು ಪಿಡಿಒಗೆ ಕೊಟ್ರೆ ಹೇಳಿದ್ರೆ ಪಿಡಿ ಗಮನ ಕೊಟ್ಟಿನಿ, ಎಲ್ಲರಿಗೂ ಗಮನ ಕೊಟ್ಟೆಲ್ಲ ಸಾಕಾಯ್ದ. ತಿಂಗಳಿಗೆ ತಿರುಗಿದ್ರು ಸಾಕಾಯ್ದ ನನಗೆ. ಏನಂದ್ರೆ ಅವ್ರು ಏನು ಮಾಡ್ತೀವಿ ಅಂತ ಹೇಳ್ತಾರ್ರಿ. ಆಯ್ತು ಬರ್ತೀವಿ, ನಾಳೆ ಬರ್ತೀವಿ ಅಂತ ಬಂದವರು ಕೂಡ ಆಲ್ರೆಡಿ ಬಂದು ನೋಡ್ಯಾರ. ಅವರೆಲ್ಲ ಗಮನ ಕೊಟ್ಟೋದೆಲ್ಲ ಆಗ್ಯದ. ಒಂದು ತಿಂಗಳಾಯ್ತು ನಾನು ತಿರಕಿಲ್ಲಿಗೆ. ಇವತ್ತು ಒಂದಿನ 2 ದಿನ ಅಲ್ಲಿದ್ದು ತಿಂಗಳಿಂದ ನಾನು ತಿರಕಾತೀನಿ. ಆದ್ರೂ ಕೂಡ ಇವತ್ತಿಗೆ ಆಗಿಲ್ಲ. ಅದಕ್ಕೆ ಲಾಸ್ಟ್ ಇವತ್ತು ಏನು ಮಾಡಿ ಕೂತೀವಿ ಇವತ್ತು ನಾವು. ಆ ಕಡೆ ತೋರ್ಸಬೇಕೀಗ. ಆ ಕಡೆ ತೋರ್ಸಬೇಕಡಿ. ಈ ಮಳೆ ಬಂತಂದ್ರೆ ಹೆಂಗ್ ಹೋಗ್ಬೇಕು, ಹೆಂಗಿಲ್ಲ ಜನ ಇಲ್ಲಿ ಹುಡುಗರು ಇರ್ತಾರ. ನಿಮ್ಗೆ ಏನೇನು ಸಮಸ್ಯೆ ಅದಮ್ಮ? ಈ ಕಡೆ ತೋರ್ಸಬೇಕು. ಹಣ ಬರೋಲ್ವಾ? ಬೋರ್ವೆಲ್ ಕೂಡ ಇಲ್ಲ ಈ ಕಡೆ. ಅಂದ್ರೆ ಇದು ಸಿಸಿ ರೋಡ್ ಆಗಿಲ್ಲ, ಹೊರಮನ್ನ ಹಾಕಿ ಕೊಡ್ಬೇಕಲ್ಲ. ಯಾವ್ದು ಇಲ್ಲ, ಅದೇ ಹಾಕಿ ಕೊಡು ಅಂತ ಕೇಳಕ್ ಹೋದ್ರೆ ಅರ್ಧ ಹಾಕಿ ಬಂದ್ ಮಾಡ್ಯಾರ. ಈಗ ಇವ್ ನೋಡ್ರಿ, ಈ ಮುದುಕಿ ಕೂಡ ದುಕಾನಿಗೆ ಹೋಗ್ಬೇಕು, ಮನೆಗೆ ಯಾರಿಲ್ಲ. ದುಕಾನಿಗೆ ಹೋಗ್ಬೇಕಂದ್ರೆ ಈ ರಸ್ತೆದಾಗ ಹೆಂಗ್ ನಡ್ಕೊಂಡು ಹೋಗ್ಬೇಕು?